ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ಆಯ್ತಾ? ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಾ? ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೀತಾ? ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಸಿಡಿಸಿದ್ರ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರಕ್ಕೆ 2 ರೋಡ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ವಾ? ಆ ಶಕ್ತಿ ಇಲ್ವಾ? ಆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಅನ್ನ ಖಾಸಗಿಯವರಿಗೆ ಕೊಟ್ಬಿಡಕ್ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಅವೆರಡೂ ಕೂಡ ಅಂತ ಒಂದು ಪ್ರತಿಷ್ಠಿತ ರಸ್ತೆಗಳ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಜನರಿಂದ ಕಸಿದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡೋದಕ್ಕೆ ಮುಂದಾಯ್ತಾ? ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಮಾಡಿದ್ದು ಈ ಉದ್ದೇಶದಿಂದ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈಗ ಪ್ರೈವೇಟ್ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ಆಯ್ತಾ? ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಾ? ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೀತಾ? ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಸಿಡಿಸಿದ್ರ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರಕ್ಕೆ 2 ರೋಡ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ವಾ? ಆ ಶಕ್ತಿ ಇಲ್ವಾ? ಆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಅನ್ನ ಖಾಸಗಿಯವರಿಗೆ ಕೊಟ್ಬಿಡಕ್ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಅವೆರಡೂ ಕೂಡ ಅಂತ ಒಂದು ಪ್ರತಿಷ್ಠಿತ ರಸ್ತೆಗಳ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಜನರಿಂದ ಕಸಿದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡೋದಕ್ಕೆ ಮುಂದಾಯ್ತಾ? ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಮಾಡಿದ್ದು ಈ ಉದ್ದೇಶದಿಂದ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈಗ ಪ್ರೈವೇಟ್ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ಆಯ್ತಾ? ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಾ? ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೀತಾ? ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಸಿಡಿಸಿದ್ರ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರಕ್ಕೆ 2 ರೋಡ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ವಾ? ಆ ಶಕ್ತಿ ಇಲ್ವಾ? ಆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಅನ್ನ ಖಾಸಗಿಯವರಿಗೆ ಕೊಟ್ಬಿಡಕ್ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಅವೆರಡೂ ಕೂಡ ಅಂತ ಒಂದು ಪ್ರತಿಷ್ಠಿತ ರಸ್ತೆಗಳ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಜನರಿಂದ ಕಸಿದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡೋದಕ್ಕೆ ಮುಂದಾಯ್ತಾ? ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಮಾಡಿದ್ದು ಈ ಉದ್ದೇಶದಿಂದ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈಗ ಪ್ರೈವೇಟ್ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ
ಕೊಡ್ಲಿಕ್ಕೆ ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ಆಯ್ತಾ? ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಾ? ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೀತಾ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಸಿಡಿಸಿದ್ರ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರಕ್ಕೆ 2 ರೋಡ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ವಾ? ಆ ಶಕ್ತಿ ಇಲ್ವಾ? ಆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಅನ್ನ ಖಾಸಗಿಯವರಿಗೆ ಕೊಟ್ಬಿಡಕ್ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಅವೆರಡೂ ಕೂಡ ಒಂದು. ಅಂತ ಒಂದು ಪ್ರತಿಷ್ಠಿತ ರಸ್ತೆಗಳ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಜನರಿಂದ ಕಸಿದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡೋದಕ್ಕೆ ಮುಂದಾಯ್ತಾ? ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಮಾಡಿದ್ದು ಈ ಉದ್ದೇಶದಿಂದ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈಗ ಪ್ರೈವೇಟ್ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ಆಯ್ತಾ? ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಾ? ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೀತಾ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರ ಸಿಡಿಸಿದ್ರ ಬಿಜೆಪಿ ನಾಯಕರು. ಅಂದ್ರೆ ಸರ್ಕಾರಕ್ಕೆ 2 ರೋಡ್ ಅನ್ನ ಮೇಂಟೈನ್ ಮಾಡಕ್ಕಾಗಲ್ವಾ? ಆ ಶಕ್ತಿ ಇಲ್ವಾ? ಆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಅನ್ನ ಖಾಸಗಿಯವರಿಗೆ ಕೊಟ್ಬಿಡಕ್ ಮುಂದಾಗಿದೆ ಕರ್ನಾಟಕ ಸರ್ಕಾರ. ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆಗಳಲ್ಲಿ ಅವೆರಡೂ ಕೂಡ ಒಂದು. ಅಂತ ಒಂದು ಪ್ರತಿಷ್ಠಿತ ರಸ್ತೆಗಳ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಜನರಿಂದ ಕಸಿದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡೋದಕ್ಕೆ ಮುಂದಾಯ್ತಾ? ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಮಾಡಿದ್ದು ಈ ಉದ್ದೇಶದಿಂದ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈಗ ಪ್ರೈವೇಟ್ ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ